ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಗಾಡ್ಸ್ ಪ್ರೊಟೆಕ್ಷನ್, ದೇವರ ಸಂರಕ್ಷಣೆ, ದೇವರ ಕಾವಲು ಅಂತ ಹೇಳಿದ್ರೆ ಏನು ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ತಿಳಿದುಕೊಳ್ಳೋಣ. ಈ ಹಿಂದೆ ನಾವು ಹೇಳಿದಂಥ ಎಲ್ಲ ಸಂದೇಶಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಾಪಿ ಮಾಡಿರ್ತೀವಿ. ಅದರ ಲಿಂಕ್ಗಳನ್ನು ಕ್ಲಿಕ್ ಮಾಡೋದ್ರ ಮುಖಾಂತರವಾಗಿ ನೀವು ಆ ಸಂದೇಶಗಳನ್ನು ನೇರವಾಗಿ ಕೇಳಬಹುದಾಗಿದೆ. ಸಾಲ್ವೇಷನನ್ನು ಕುರಿತು, ಪ್ರೈಡನ್ನು ಕುರಿತು, ಮಾನಸಾಂತರವನ್ನು ಕುರಿತು, ದೇವರ ನಂಬಿಗಸ್ತಿಕೆಯನ್ನು ಕುರಿತು, ಯಾಕೆ ಇನ್ನೂ ಪ್ರಾರ್ಥನೆಗೆ ಉತ್ತರ ಸಿಗ್ತಿಲ್ಲ ಅನ್ನೋದನ್ನು ಕುರಿತು, ಸಾಲವನ್ನು ಕುರಿತು, ಈ ರೀತಿಯಾಗಿ ಅನೇಕ ಸಂದೇಶಗಳನ್ನು ಈಗಾಗಲೇ ರೆಕಾರ್ಡ್ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಅದರ ಲಿಂಕ್ಗಳನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇವೆ. ನೀವು ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರವಾಗಿ ನೇರವಾಗಿ ಆ ಸಂದೇಶಗಳನ್ನು ಕೇಳಬಹುದಾಗಿದೆ. ಇದು ನಿಮಗೆ ಬಹಳ ಆಗಿರುವಂಥದ್ದಾಗಿದೆ. ಈ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ. ನಾವು ಸಂದೇಶವನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ನಾವು ನೋಡ್ತೇವೆ ಗಾಡ್ಸ್ ಪ್ರೊಟೆಕ್ಷನ್, ದೇವರ ಕಾವಲು ಅಂತ ಹೇಳಬೇಕಾದ್ರೆ, ಈ ದೇವರ ಕಾವಲಿನ ಕುರಿತು ಅನೇಕ ಜನಗಳಿಗೆ ಇದು ತಿಳಿದೇ ಇಲ್ಲ. ದೇವರ ಪ್ರೊಟೆಕ್ಷನ್ ಏನು, ದೇವರು ಯಾವ ರೀತಿಯೆಲ್ಲ ಪ್ರೊಟೆಕ್ಟ್ ಮಾಡ್ತಾರೆ ನಮ್ಮನ್ನು, ದೇವರೆಲ್ಲ ಯಾವ ರೀತಿಯೆಲ್ಲ ನಮಗೆ ಸಂರಕ್ಷಣೆಯನ್ನು ಕೊಟ್ಟಿದ್ದಾರೆ, ದೇವರು ಯಾವ ರೀತಿಯೆಲ್ಲ ನಮ್ಮನ್ನು ಕಾಯುವಂಥವರಾಗಿದ್ದಾರೆ ಅಂತೇಳಿ, ಕಾವಲನ್ನು ಕೊಡುವಂಥವರಾಗಿದ್ದಾರೆ ಅಂತೇಳಿ ಅನೇಕರಿಗೆ ತಿಳಿದೇ ಇಲ್ಲ. ನಾವು ನೋಡ್ತೇವೆ ದೇವರ ಪ್ರೊಟೆಕ್ಷನ್ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು. ದೇವರು ಯಾವೆಲ್ಲ ವಿಷಯಗಳಲ್ಲಿ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ನೋಡುವಾಗ, ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ, ಭಾವನಾತ್ಮಕವಾಗಿ, ಮತ್ತು ನಮ್ಮ ಎಲ್ಲ ಯೋಗಕ್ಷೇಮಗಳನ್ನು ಕುರಿತು, ಮತ್ತು ನಮ್ಮ ಸಮಾಧಾನವನ್ನು ಕುರಿತು, ಮತ್ತು ನಮ್ಮ ಜೀವನದಲ್ಲಿ ಎದುರಾಗುವಂಥ ಎಲ್ಲ ಸವಾಲುಗಳಲ್ಲೂ ಸಹ ದೇವರು ಯಾವ ರೀತಿಯಾಗಿ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಪ್ರೊಟೆಕ್ಷನ್ ನಮಗೆ ಕೊಟ್ಟಿದ್ದಾರೆ ಅಂತೇಳಿ ನಾವು ತಿಳಿದುಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದಾಗಿದೆ. ಅದಕ್ಕೋಸ್ಕರನೇ ದೇವರನ್ನ ನಾವು ಆಶ್ರಯ ದುರ್ಗ, ಆಶ್ರಯ ಕೋಟೆ, ದೇವರು ನಮಗೆ ಗುರಾಣಿಯಾಗಿದ್ದಾರೆ ಅಂತೇಳಿ ವಿವರಿಸೋದನ್ನು ನಾವು ನೋಡ್ತೇವೆ. ಸೊ ಆತನಲ್ಲಿ ನಂಬಿಕೆ ಇಡುವಂಥವರಿಗೆ ದೇವರು ವಿವಿಧ ರೀತಿಯಾದಂಥ ರಕ್ಷಣೆಯನ್ನು, ಸಂರಕ್ಷಣೆಯನ್ನು ದೇವರು ಕೊಡುವಂಥವರಾಗಿದ್ದಾರೆ. ನಾವು ನೋಡ್ತೇವೆ ದೈಹಿಕ ರಕ್ಷಣೆ, ನಮಗೆ ಬೇಕಾದಂಥ ದೇಹಕ್ಕೆ ಬೇಕಾದಂಥ ರಕ್ಷಣೆಯನ್ನು ದೇವರು ಕೊಡೋದನ್ನು ನೋಡ್ತೇವೆ. ನೋಡ್ರಿ, ಮೋಶೆಯ ಜೀವಿತವನ್ನು ನೋಡುವಾಗ, ಮೋಶೆ ಕಾಲದಲ್ಲಿ ಫರೋಹನು ಇಬ್ರಿಯರಿಗೆ ಹುಟ್ಟಿದಂಥ ಎಲ್ಲ ಗಂಡು ಕೂಸುಗಳನ್ನು ಸಾಯಿಸಬೇಕು, ಆದರೆ ಹೆಣ್ಣು ಕೂಸುಗಳನ್ನು ಉಳಿಸಬೇಕು ಅಂತ ರಾಜನ ಆಜ್ಞೆ ಹೊರಡಿಸಿದಂಥ ಕಾಲದಲ್ಲಿ ಮೋಶೆಯ ತಾಯಿ 3 ತಿಂಗಳ ಕಾಲ ಮೋಶೆಯನ್ನು ರಕ್ಷಿಸ್ತಾರೆ, ಪ್ರೊಟೆಕ್ಷನ್ ಕೊಡ್ತಾರೆ. ಆದರೆ ಅದಾದ ನಂತರ ಆಕೆಗೆ ಮೋಶೆಯನ್ನು ರಕ್ಷಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಆಕೆ ಒಂದು ಪೆಟ್ಟಿಗೆಯಲ್ಲಿ ಆ ಮಗುವನ್ನು ಇಟ್ಟು ನದಿಯಲ್ಲಿ ಬಿಡುವಾಗ ಅದು ಫರೋಹನ ಕುಮಾರಿಯ ಕೈಗೆ ಅದು ಸಿಗುವಂಥದ್ದಾಗಿದೆ. ಆ ಫರೋಹನ ಕುಮಾರಿ ಅದನ್ನು ತೆಗೆದುಕೊಂಡು ಹೋಗಿ ರಾಜನ ಅರಮನೆಯಲ್ಲಿ ಆಕೆ ಮೋಶೆಯನ್ನು ಸಾಕೋದನ್ನು ನೋಡ್ತೇವೆ. ಅದರ ಅರ್ಥ, ಯಾವ ಅರಮನೆಯಲ್ಲಿ ಮಕ್ಕಳುಗಳನ್ನು ಸಾಯಿಸಬೇಕು, ಗಂಡು ಮಗುವನ್ನು ಸಾಯಿಸಬೇಕು ಅಂತೇಳಿ ರಾಜಾಜ್ಞೆ ಹೊರಡಿತ್ತೋ, ಆ ಸ್ಥಳದಲ್ಲಿಯೇ ಮೋಶೆಯನ್ನು ದೇವರು ಸುರಕ್ಷಿತವಾಗಿ ಬೆಳೆಸೋದನ್ನು ನಾವು ನೋಡ್ತೇವೆ. ಅದೇ ಗಾಡ್ಸ್ ಪ್ರೊಟೆಕ್ಷನ್, ದೇವರ ಸಂರಕ್ಷಣೆ ಆಗಿರುವಂಥದ್ದಾಗಿದೆ. ನಮ್ಮ ಜೀವಿತಗಳಲ್ಲಿ, ನಮ್ಮ ಹೋಗೋಣ ಬರೋಣ ಎಲ್ಲ ಪ್ರಯಾಣಗಳಲ್ಲಿ, ನಾವು ಕೈ ಹಾಕುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ದೇವರ ಪ್ರೊಟೆಕ್ಷನ್ ಖಂಡಿತ ನಮಗೆ ಬೇಕಾಗಿರುವಂಥದ್ದಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ,
ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಕತ್ತಲಲ್ಲಿ ಸಂಚರಿಸುವ ವಿಪತ್ತಿಗೂ ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ನೀವು ಅಂಜಕ್ಕೆ ಕಾರಣವಿಲ್ಲ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಅದರ ಅರ್ಥ ಕತ್ತಲಲ್ಲಿ ಸಂಚರಿಸುವ ವಿಪತ್ತಿಗೂ ಅಂತ ನೋಡುವಾಗ ಕತ್ತಲೆಯಲ್ಲಿ ಯಾವ ರೀತಿ ವಿಪತ್ತುಗಳು ಬೇಕಾದ್ರೂ ಬರ್ಬೋದು, ಯಾವ ರೀತಿ ವಿಪತ್ತುಗಳು ಬೇಕಾದ್ರೂ ಇರ್ಬೋದು. ಆದರೆ ದೇವರು ಆ ಎಲ್ಲ ವಿಪತ್ತುಗಳಿಂದ ನಮ್ಮನ್ನು ಸಂರಕ್ಷಿಸ್ತಾರೆ ಅಂತೇಳಿ ಅದರ ಅರ್ಥ. ದೇವರ ಕಾವಲು ನಮಗೆ ಇರುತ್ತದೆ ಅಂತೇಳಿ ಅದರ ಅರ್ಥ. ನೋಡಿ, ಮನುಷ್ಯನ ಜೀವಿತ ನೀರಿನ ಮೇಲಿನ ಗುಳ್ಳೆಯ ರೀತಿಯಾಗಿರುವಂಥದ್ದಾಗಿದೆ, ಹೊಗೆಯ ರೀತಿಯಲ್ಲಿ ಇರುವಂಥದ್ದಾಗಿದೆ. ಆದರೆ ಮನುಷ್ಯ ಖಂಡಿತವಾಗಿ ದೇವರ ಕಾವಲಿತ್ತು ಅಂತೇಳಿದ್ರೆ ಮಾತ್ರವೇ ಆತನು ಸುರಕ್ಷಿತವಾಗಿರೋದಕ್ಕೆ ಸಾಧ್ಯ. ಕೆಲವರು ಬಾಡಿಗಾರ್ಡ್ಗಳೆಲ್ಲ ಇಟ್ಕೊಂಡಿರ್ತಾರೆ, ಕೋಟ್ಯಾಂತರ ರೂಪಾಯಿ ಕೊಟ್ಟು ಬಾಡಿಗಾರ್ಡ್ಗಳನ್ನ ಇಟ್ಕೊಂಡಿರೋದನ್ನು ನೋಡ್ತೇವೆ. ಸೊ ಬಾಡಿಗಾರ್ಡ್ ಅಂತೇಳೇನು, ಅವರ ಬಾಡಿಯನ್ನು ಪ್ರೊಟೆಕ್ಟ್ ಮಾಡುವಂಥವ್ರು ಅಂತೇಳಿ. ಅನೇಕ ಸಂದರ್ಭಗಳಲ್ಲಿ ಬಾಡಿಗಾರ್ಡ್ಗಳು ಫೇಲ್ ಆಗ್ಬೋದು. ಬಾಡಿಗಾರ್ಡ್ಗಳು ಅವರ ಏನು ಬಾಡಿ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಇಟ್ಕೊಂಡಿರುವಂಥ ಬಾಡಿಗಾರ್ಡ್ಗಳು ಫೇಲ್ ಆಗ್ಬೋದು. ಆದರೆ ದೇವರು ಎಂದೆಂದಿಗೂ ಫೇಲ್ ಆಗೋದಕ್ಕೆ ಸಾಧ್ಯ ಇಲ್ಲ ಪ್ರಿಯ ಸಹೋದರ ಸಹೋದರಿ. ಅದಕ್ಕೋಸ್ಕರನೇ ದೇವರು ಆತನ ಆಶ್ರಿತರಿಗೆ ಗುರಾಣಿಯಾಗಿದ್ದಾನೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಇದು ಮಾತ್ರವಲ್ಲ, ನಾನು ಈ ಸಂದೇಶವನ್ನು ಇಂಟ್ರೊಡಕ್ಷನ್ ಮಾತ್ರ ಹೇಳಿ ನಿಲ್ಲಿಸ್ತಾ ಇದ್ದೇನೆ. ಇದರ ಮುಂದುವರೆದ ಭಾಗವನ್ನು ನಾವು ನೆಕ್ಸ್ಟು ಬರುವಂಥ ಸಂದೇಶದಲ್ಲಿ ಇನ್ನು ವಿವರವಾಗಿ ಇದನ್ನು ನಾವು ತಿಳಿಸಲು ಹೋಗುವಂಥವರಾಗಿದ್ದೇವೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.